ಪೆಟ್ರೋಲ್ ಬಂಕ್ ಸ್ವಲ್ಪ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ಹೊಡ್ಸ್ಕೊಂಡು ಗೌತಮ್ ಮನೆ ಹತ್ರ ಹೋಗದ. ಒಂದು 500 ಇಲ್ಲ 400 ಇದ್ರೆ ಸಾಕು, ಫುಲ್ ಟ್ಯಾಂಕ್ ಆಗ್ತಿದೆ. ಗೌತಮ್ ಮನೆ ಹತ್ರ ಬಂದಿದೀವಿ. ಮಾಡಿದೀನಿ ಕೆಳಗಡೆ ತೋರಿಸ್ತೀನಿ ಎಷ್ಟು ಸತಿ ಮಾಡಿದೀನಿ ಅಂತ ಪ್ರೂಫ್ ಆಯ್ತು. ಅರ್ಧ ಗಂಟೆಯಿಂದ ಬೀದಿಯಲ್ಲಿ ಮನೇಲಿ ಅದೇನ್ ಮಾಡ್ತಾ ಇದ್ನೋ ಗೊತ್ತಿಲ್ಲ ಗೈಸ್. ನಮ್ ಸ್ಕೂಲಲ್ಲಿ ಸಾಟರ್ಡೆ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದಿದ್ದು ಇದೇ. ನಾನು ಇವನ್ ಗಾಡಿಯಲ್ಲಿ ಹೋಗೋಣ ಅನ್ಕೊಂಡ್ರೆ ಬೇವರ್ಸಿ ನನ್ ಮಗ ನನ್ ಗಾಡಿಯೆಲ್ಲ ಕರ್ಕೊಂಡ್ ಹೋಯ್ತವನಲ್ಲ. ಎಂತ ನನ್ನ ಮಗ ಇರ್ಬೇಕು ಇವನು. ನೋಡಿ ಗಾಯ್ಸ್, ಕಣ್ಕಟ್ಟಿ ಹಚ್ಚೋ ಹತ್ರ ಹೋಯ್ತಿವಿ. ಎಸ್ಟೇಟ್ ಗಾಯ್ಸ್, ರಿಯಲ್ ಎಸ್ಟೇಟ್ ನೋಡಿ ಗಾಯ್ಸ್. ಚಿನ್ನ ನೋಡಿ ಗಾಯ್ಸ್, ಚಿನ್ನ ಗೈಸ್. ಬಂದು ಟಿಫನ್ ಮಾಡ್ತಾ ಇದೀವಿ. ನನ್ ಮಗ ತಿಂತವನೆ, ಒಬ್ರು ನನ್ ಮಗ ಎಲೆ ಇಲ್ಲ ಅನ್ಬಿಟ್ಟು ನನ್ನ ಕುಣ್ಸವ್ರೆ ಗೈಸ್. ಹೋಗ್ತಾ ಇದ್ದೀನಿ ನಾನು ಗೌತಮ್ ಮನೆ ಹತ್ರ ಹೋಗಿ ಅವನ್ನ ಪಿಕ್ ಮಾಡ್ಕೊಂಡು ಗ್ರೂಪ್ ಐತೆ. ಪೆಟ್ರೋಲ್ ಬಂಕ್ ಸ್ವಲ್ಪ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ಹೊಡ್ಸ್ಕೊಂಡು ಗೌತಮ್ ಮನೆ ಹತ್ರ ಹೋಗದ. ಗಾಯ್ಸ್, ಪೆಟ್ರೋಲ್ ಹಾಕ್ಸಿದಾಯ್ತು. ಇವಾಗ ಗೌತಮ್ ಮನೆಗೆ ಹೋಗ್ಬೇಕು. ಇಲ್ಲಿಂದ 20 ಮಿನಿಟ್ಸ್ ಆಗುತ್ತೆ. ಇಲ್ಲಿಂದ ಹೋಗಿ ಅವನ್ನ ಪಿಕ್ ಮಾಡ್ಕೊಂಡು ಫುಲ್ ಟ್ಯಾಂಕ್ ಆಗಿದೆ ಗಾಯ್ಸ್. ಈ ಫೈಟ್ಗೆಲ್ಲ ಹಾಕ್ಸೋದು ಈಸಿ ಗಾಯ್ಸ್. ಒಂದು 500 ಇಲ್ಲ 400 ಇದ್ರೆ ಸಾಕು, ಫುಲ್ ಟ್ಯಾಂಕ್ ಆಗ್ತಿದೆ. ಸರ್ವಿಸ್ ಗೊತ್ತಲ್ಲ, ಓನ್ಲಿ 500. ಗೌತಮ್ ಮನೆ ಹತ್ರ ಹೋಗಿ ಗೌತಮ್ನ ಪಿಕ್ ಮಾಡ್ಕೊಂಡು ಮತ್ತೆ ಇದು ಭೂಪೇಶ ಅಂದ್ರೆ ನಮ್ಮ ಕಂಪ್ನಿಯಲ್ಲಿ ಕಸ್ಟಮರ್ಗೆ ಕೆಲಸ ಮಾಡ್ತಾ ಇತ್ತು. ಮತ್ತು ಭೂಪೇಶ ಇದೆ, ಅಲ್ಲಿಗೆ ಹೋಗಿ ಅಲ್ಲಿ ಸಿಟ್ ಹಾಕಿ ನಾಷ್ಟ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಹೊರಡ್ಬೇಕು. ಬನ್ನಿ ಹೋಗೋದ ಗೌತಮ್ ಮನೆಗೆ. ಕೊನೆಗೂ ಗೌತಮ್ ಮನೆ ಹತ್ರ ಬಂದಿದೀವಿ. ಅಲ್ಲಿ ಮೇಲ್ಗಡೆ ಇರೋದು ಅವನು ಫೋನ್ ಮಾಡ್ತೀನಿ ಇವಾಗ. ಕೆಳಗಡೆ ಬರೋ ಪಾಂಡು ಅಂತ ಮಾಡ್ತೀನಿ. ಬರೋಲಿ ಪಾಂಡು. ಏನ್ ಈ ಗಾಡಿಯಲ್ಲಿ ಹೋಗೋದ? ಎಷ್ಟ್ ಕಿಲೋಮೀಟರ್ ಇರೋದು? 70 ಕಿಲೋಮೀಟರ್. ಪೆಟ್ರೋಲ್ ಹಾಕ್ಸಕ್ಕಾಗಲ್ಲ. ಅವನಪ್ಪ, ಕಾಸು ಐತ್ ನಮ್ಮ ಹತ್ರ ಇಲ್ಲಿ. ನೋಡಿ ಗಾಯ್ಸ್, ಇವನು ಪಾಂಡು ನನ್ ಮಗ ಬಂದ. ಪಾಂಡು ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಎಷ್ಟು ವೆಯ್ಟ್ ಮಾಡಿದೀನಿ ಗೊತ್ತಾ ಗಾಯ್ಸ್? ಅರ್ಧ ಗಂಟೆ ವೆಯ್ಟ್ ಮಾಡಿದೀನಿ ಕೆಳಗಡೆ. ತೋರಿಸ್ತೀನಿ ಎಷ್ಟು ಸತಿ ಮಾಡಿದೀನಿ ಅಂತ ಪ್ರೂಫ್ ಆಯ್ತು. ಅರ್ಧ ಗಂಟೆಯಿಂದ ಬೀದಿಯಲ್ಲಿ ಮನೇಲಿ ಅದೇನ್ ಮಾಡ್ತಾ ಇದ್ನೋ ಗೊತ್ತಿಲ್ಲ ಗಾಯ್ಸ್. ಇವನು ನೀನಾ ಎಲ್ಲಿಗೆ ಹೋಗ್ಬೇಕು ಇವಾಗ? ಎಲ್ಲಿಗೆ ಹೋಗ್ಬೇಕು? ದೊಡ್ಡಬಳ್ಳಾಪುರಕ್ಕೆ ಹೋಗ್ಬೇಕು. ದೊಡ್ಡಬಳ್ಳಾಪುರಕ್ಕ? ಅವ್ನ್ ಗಾಡಿನೂ ಒಳ್ಳೆ ಇರೋದು ಕಣೋ, ಅಲ್ಲಿಂದಾನೆ ತರ್ಬೇಕಾಗಿರೋದು. ಯಾರ್ದು? ಅವ್ನ್ ನಂದೊಂದು. ನಾವ್ ದೊಡ್ಡಬಳ್ಳಾಪುರ ಬಿಟ್ಟು ಇಲ್ಲಿ ಮುಟ್ಟಿಕ್ ಹೋಗ್ಬೇಕು. ಏನ್ ಗಾಯ್ಸ್, ಏನು ಇಲ್ಲೇ ಎಲ್ಲೋ ಕರ್ಕೊಂಡ್ ಹೋಯ್ತೀನಿ ಅನ್ಬಿಟ್ಟು ಇದು ಯಾವ್ದು ದೊಡ್ಡಬಳ್ಳಾಪುರ ಅಂತ ಇವಾಗ ತಿಂದಿಲ್ಲ. ಅಲ್ಲಿ ಚಿನ್ನಡ ನಡಿಯ ಮಾಡ್ಸಿರ್ತನ್ಲಿ. ಸರಿ, ಅಲ್ಲಿ ನಾಷ್ಟ ಮಾಡ್ತೀವಲ್ಲ, ಅಲ್ಲಿ ಸಿಗ್ತೀವಿ. ಬಾಯ್ ಗಾಯ್ಸ್. ಫಸ್ಟ್ ನಮ್ ಸ್ಕೂಲಲ್ಲಿ ಸಾಟರ್ಡೆ ಇಲ್ಲಿಗೆ ಕರ್ಕೊಂಡ್ ಬರ್ತಾ ಇದ್ದಿದ್ದು ಇದೇ. ಏನಪ್ಪ ಇದು? BBMP ಗ್ರೌಂಡ್ ಅಂತ. ಇದು ಇವಾಗ ಕಚಡ ಹಾಕ್ಬಿಟ್ಟೈತೆ. ಮುಂಚೆ ಸಕ್ಕದಾಗಿತ್ತು. ಇಲ್ಲಿಗ್ ಬಂದು ನಾವೆಲ್ಲ ಆಟ ಆಡ್ಕೊಂಡು ಮಸ್ತಾಗಿ ಜಾಲಿ ಮಾಡ್ಕೊಂಡು ಹೋಯ್ತಿದ್ದು. ನಗ್ಗೇರಲ್ಲಿ ಇರೋರ್ಗೆ ಎಲ್ಲಾರ್ಗು ಗೊತ್ತಿರುತ್ತೆ BBMP ಗ್ರೌಂಡ್, ಇಲ್ಲಾಂದ್ರೆ ರಾಜ್ಕುಮಾರ್ ಗ್ರೌಂಡ್ ಅಂದ್ರೆ. ಏನಂತೀರಾ? ಲಗ್ಗೆರಲ್ಲಿ ಇರೋರೆಲ್ಲ ಕಮೆಂಟ್ಸ್ ಮಾಡಿ. ಇವಾಗ ಹೋಗ್ತಾ ಇದೀವಿ. ನನ್ ಮಗ ನಾಷ್ಟ ಕೊಡ್ಸ್ತೀನಿ ಅಂತ ಹೇಳೋನೆ. ನಾನು ಇವನ್ ಗಾಡಿಯಲ್ಲಿ ಹೋಗೋಣ ಅನ್ಕೊಂಡ್ರೆ ಬೇವರ್ಸಿ ನನ್ ಮಗ ನನ್ ಗಾಡಿಯೆಲ್ಲ ಕರ್ಕೊಂಡ್ ಹೋಯ್ತವನಲ್ಲ. ಎಂತ ನನ್ನ ಮಗ ಇರ್ಬೇಕು ಇವನು. ನೋಡಿ ಗಾಯ್ಸ್, ಅದು ಡಿಯೋ. ಅದು 110cc, ಇದು 125cc. ಲಾಂಗ್ ಡ್ರೈವ್ ಅಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ಹೊಸ ಗಾಡಿ ಬೇರೆ ಗಾಯ್ಸ್. 4-5 ತಿಂಗಳಾಗೈತೆ ಹೊಸ ಗಾಡಿ ಅಂತ. ಮತ್ತೆ ಆಫ್ ರೋಡಿಂಗ್ ಮಾಡಿಸ್ತೀನಿ ನೋಡಿ ಗಾಡಿನ. ಗಾಡಿ ಜಂಕ್ಷನ್ ಬ್ಲಾಕ್ ನೋಡಿ ಗಾಡಿ ಆಫ್ ರೋಡಿಂಗ್. ಆಫ್ ರೋಡಿಂಗ್ ಬಂತ ಆಗುತ್ತ. ಸಸ್ಪೆನ್ಷನ್ ಚೆನ್ನಾಗಿದೆ. ಆ ಕಡೆಯಿಂದಾನೆ ಗೊತ್ತಿದೆ ಆಫ್ ರೋಡಿಂಗ್ ಮಾಡೋಣ ಅಂತ ಕರ್ಕೊಂಡ್ಬಂದು. ನಮ್ಗೆ 70 ಕಿಲೋಮೀಟರ್ ಇದೆ. ಅವ್ರಿಗೆ ಹೋಗಕ್ಕೆ 1 ಅವರ್ ಆಗ್ಬೇಕು. ಯಾಕಂದ್ರೆ ಮೊಬೈಲು ಹೋದ್ಮೇಲೆ ಆದ್ರೂ ಆಗುತ್ತೆ. ಮಧ್ಯಾಹ್ನ ಟೀ ಕಾಫಿ ಅದು ಇದು. ಮತ್ತೆ ಇವ್ನು ಗಂಟಡಿ ಎಲ್ಲ ಹಚ್ಚುತ್ತಾನೆ ಸೆಂಟ್ರಲ್ಲಿ. ನಾನೆಲ್ಲ ಗಂಟಡಿ ಹಚ್ತಾನೆ ಗಾಯ್ಸ್. ಅದೇ ನಾ ಟೀ ಕುಡಿಯೋಣ ನಿಂತು ಅಂದ್ರೆ
ಸರಿ ಮತ್ತೆ ಗಂಟಡಿ ಎಸ್ಬಿಡ್ತೀನಿ ಅಂತ ಗಂಟಡಿ ಎಸ್ತಾನೆ. ಇವಾಗ ಅಲ್ಲಿಗೆ ಹೋಗಿ ನಾಷ್ಟ ಹತ್ರ ಇಲ್ಲಾಂದ್ರೆ ಗಂಟಡಿ ಹಚ್ಚೋ ಹತ್ರ ಹೋಯ್ತಿವಿ. ಗೈಸ್ ಲೆಮನ್ ಟೀ ಕುಡಿಯಕ್ ಬಂದೋ ಇವಾಗ. ಹಲೋ, ಎಲ್ಲಿದ್ಯಾ? ಓನ್ ನೋಡಿದ್ರೆ ಆಚೆ ಕರ್ಕೊ ಬಂದ್ ಇವಾಗೆಲ್ಲೋ ಕೆಲ್ಸ ಐತೆ, ವಿಸಿಟಿಂಗ್ ಹೋಗ್ಬೇಕು ಅಂತ ಹೇಳ್ತಾವನೆ. ರಿಯಲ್ ಎಸ್ಟೇಟ್ ಗೈಸ್, ರಿಯಲ್ ಎಸ್ಟೇಟ್ ನೋಡಿ ಗೈಸ್. ಚಿನ್ನ ಎಲ್ಲೋ ಚಿನ್ನ ನೋಡಿ ಗೈಸ್, ಚಿನ್ನ. ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಇದು ಒಂದ್ ವಿಸಿಟ್ ಇತ್ತು, ಮಾಡಿಸ್ತೇನು? ಪಾಂಡು ನನ್ನ ಮಗ ಗಾಡಿ ನಿಲ್ಸ್ಬಿಟ್ಟು ಕೀನೇ ತಂದಿಲ್ಲ ಗೈಸ್, ಇವಾಗ ತತ್ತವನೆ. ಇಲ್ಲಿಂದ ಎಷ್ಟ್ ಕಿಲೋಮೀಟರ್ ಐತ ಇನ್ನ? ನೋಡ್ಬೇಕದು. ಇನ್ನ 50 ಕಿಲೋಮೀಟರ್ ಐತೆ ಗೈಸ್, ಅದು ಗೊತ್ತಿಲ್ಲ ನನ್ನ ಮಗನಿಗೆ. ಅದ್ರಲ್ಲಿ ಬೇರೆ ಹೋಯ್ತಾ ಇದೀವಿ. ಎಲ್ಲೆಲ್ಲ ಮ್ಯಾಪ್ 55 ನೋಡ ಇಲ್ಲಿ ಗೈಸ್. ಇನ್ನ ಫೋಕಸ್ ಆಗೋ. ಇನ್ನ 50. ನೀನ್ ಅಲ್ಲೇ ಹಿಡ್ಕೊಳ್ಳೋ. 55 ಕಿಲೋಮೀಟರ್ ಐತೆ ಗೈಸ್, ಇನ್ನ 1 hour ಬೇಕು ನಾವು ಹೋಗಕ್ಕೆ ಡೆಸ್ಟಿನೇಷನ್ಗೆ. ಗೈಸ್ ಮತ್ತೆ ಇವಾಗ ಗಾಡಿ ಎತ್ಕೊಂಡು ಟೀ ಕುಡ್ದಾಯ್ತು. 10:00 ರೀಚ್ ಆಯ್ತೀನಿ. 10:00 ರೀಚ್ ಆಗ್ತೀವಿ ಅಂದ್ರೆ ನನ್ ಮಗ ಹೇಳ್ತವನೆ 7 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 8:30 ತಗೊಂಡಾಯ್ತವನೆ. ಪ್ರೂಫ್ ತೋರಿಸ್ತೀನಿ ಗೈಸ್ ಬೇಕಂದ್ರೆ. ನಂದೊಂದ್ ಸ್ವಲ್ಪ ಲೇಟ್ ಆಗೋಯ್ತು ಗೈಸ್, ಮನೇಲಿ ಏನೋ ಪೂಜೆ ಗೀಜೆ ಎಲ್ಲ ಮಾಡ್ತಾ ಇದ್ರು. ಗೈಸ್ ಇದ್ಯಾವ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್ ಹೆಂಗ್ ಮಾಡವ್ರೆ ಸೈಕ್ ಆಗಿ. ಅಲ್ಲಿ ಕಾರ್ ತರ್ಸಲ್ಲಿ ಯಾವ ತರ ಐತೆ ದೊಡ್ಡ ಕಾರ್ ಇರ್ತಾರಲ್ಲ ಇವಾಗ ಕಳಿಸ್ತಾ ಗೈಸ್. ಅದು ಕಾರು ಬೇವರ್ಸಿ ನನ್ ಮಗ ಯಾವಾಗ ಹೇಳ್ಬೇಕು ಅವಾಗ ಹೇಳಿಲ್ಲ ಗೈಸ್. ನನ್ನ ಮಗನ ಅದನ್ನೇ ತೋರ್ಸು ಒಂದಿದ್ ಕಾರ್ನ. ನಾನ್ ಆ ಕಾರ ಸೊಟ್ಟೆ. 6 ಕಿಲೋಮೀಟರ್ ಇದೆಯಂದೆ. ನಾ ಹೋಯ್ತಾನೆ ಇದೀವಿ. ಇದು ಯಾವ್ದೋ ರೋಡ್ ಚೆನ್ನಾಗಿತ್ತು, ಅದಕ್ಕೆ ಎತ್ಕೊಂಡೆ ಕ್ಯಾಮ್ರಾನ. ಗೈಸ್ ಕರೆಕ್ಟ್ ಆಗಿ ಇನ್ನ ಎಷ್ಟ್ ಕಿಲೋಮೀಟರ್ ಆಯ್ತು? 5 ಕಿಲೋಮೀಟರ್ ಐತೆ ಅನ್ಕೊಳ್ಳಿ. 8 ನಿಮಿಷದಲ್ಲಿ ಅವ್ರ ಮನೆ ಹತ್ರ ಹೋಗಿರ್ತೇವೆ, ನೋಡ್ಕೊಳ್ಳಿ. ಅದೇನು ಮಾಡ್ಕೊಳಕ್ ಆಗಲ್ಲ ಗೈಸ್. ಹಳೆ ಕಟಿಂಗ್ ಶಾಪ್ ಸಖತ್ ಗುರು. ಈ ತರ ಎಲ್ಲ ನಾವ್ ನೋಡೇ ಇರಲ್ಲ ಸಿಟಿಯಲ್ಲಿ. ಒಂದೇ ಒಂದ್ ಚೇರ್ ಇರುತ್ತೆ, ಚೇರ್ ಮೇಲೆ ಕುತ್ಕೊಂಡ್ರೆ 1 hour 2 hour ಬಿಡಲ್ಲ ಅವನು ಕೆರಿಯೋ ಗಂಟ. ಅದು ಮಾಡೋದ್ 2 ತರ ಕಟಿಂಗು. ಅದು ಹಳೆ ಬ್ಲೇಡ್ಗಳು, ತುಕ್ಕಿಡ್ದಿರೋ ಕತ್ರಿಗಳು. ಅವನ್ ಅದ್ರಲ್ಲಿ ಕತ್ರಿಸಿ ಅದನ್ನ ನೀಟಾಗಿ ಏನು ಕ್ಲೀನು ಮಾಡಲ್ಲ, ಏನು ಇಲ್ಲ. ಗೈಸ್ ಬಂದು ಟಿಫನ್ ಮಾಡ್ತಾ ಇದೀವಿ. ನನ್ ಮಗ ತಿಂತವನೆ, ಗೊಬ್ರು ನನ್ ಮಗ ಎಲೆ ಇಲ್ಲ ಅನ್ಬಿಟ್ಟು ನನ್ನ ಕುಣ್ಸವ್ರೆ ಗೈಸ್. ನನ್ನ ಮಗ ತಿನ್ನು ಬರಕಂಟನಾರ ಅಂತ ಒಂದು ಮಾತಾರ ಹೇಳದ್ನ ಗಬಾ 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 ಅಂತ ಪೋಣಿಸ್ತವನಲ್ಲ. ಮಾನ ಮರ್ಯಾದೆ ಐತಾ ಇವ್ನಿಗೆ. ಗೈಸ್ ನನ್ಗೂ ಹಾಕಿದ್ರು, ನಾವೇ ತಿನ್ಬಿಟ್ಟು ಖಾಲಿನೇ ಮಾಡ್ಬಿಟ್ಟ. ಗೈಸ್ ನಾಷ್ಟ ಮಾಡ್ದು ಕೆಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ತವ್ರಿ, ತೋರಿಸ್ತೀವಿ ಬನ್ನಿ. ಪಂಚಾಮೃತ ಕೊಟ್ರೆ ಚೀಪ್ ಟೋನ್ ಹಾಕೊಂಡು ನೆಕ್ಕು ಮಚ್ಚ ಅದ್ನ ಹಿಡ್ಕೊಳ್ಳೋ ವ್ಯವಸ್ಥೆ. ಸರಿ ಬಾಯ್. ಗೈಸ್ ಮುಗಿಸ್ಕೊಂಡು ಹೊರಡ್ತಾ ಇದೀವಿ. ಒಳ್ಳೆ ಊಟ. 11 ಗಂಟೆಗೆ ನಾಷ್ಟ ಮಾಡುದು, ಮತ್ತೆ 12 ಗಂಟೆಗೆ ಊಟ ಮಾಡುದು. ಬ್ಯಾಟಿಂಗ್ ಮಾಡ್ಕೊಂಡು ಜಾಗ ಇಲ್ದಿರೋ ಜಾಗದಲ್ಲೆಲ್ಲ ತುರ್ಸ್ಕೊಂಡು ಇವಾಗ ಹೋಯ್ತಾ ಇದೀವಿ ವಾಪಸ್ಸು.